ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಪಂಕಜ ಮಹೇಂದ್ರಕರ್. ಇವತ್ತು ನಾನು ಮಾತನಾಡುತ್ತಿರುವ ಸಾಧಕಿಯ ಹೆಸರು MS ಸುಬ್ಬಲಕ್ಷ್ಮಿ. ಕರ್ನಾಟಕ ಸಂಗೀತದ ಕೋಗಿಲೆ ಎಂದು ಕರೆಯಲ್ಪಡುವ MS ಸುಬ್ಬಲಕ್ಷ್ಮಿಯವರ ಪೂರ್ಣ ಹೆಸರು ಮಧುರೈ ಷಣ್ಮುಖವಡಿಯು ಸುಬ್ಬಲಕ್ಷ್ಮಿ. ಇವರು 1916 ಸೆಪ್ಟೆಂಬರ್ 16ರಂದು ತಮಿಳುನಾಡಿನ ಮಧುರೈಯಲ್ಲಿ ಜನಿಸಿದರು. ಇವರ ತಾಯಿಯು ವೀಣೆಯಲ್ಲಿ ವಿದುಷಿಯಾಗಿ. ತಾಯಿಯೇ ಇವರಿಗೆ ಮೊದಲ ಗುರು. ಸಂಗೀತದ ವಾತಾವರಣದಲ್ಲೇ ಬೆಳೆದ ಸುಬ್ಬಲಕ್ಷ್ಮಿಯವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಸಂಗೀತ ಕಚೇರಿಗಳನ್ನು ನೀಡಲು ಆರಂಭಿಸಿದರು. ಕೇವಲ 11ನೇ ವಯಸ್ಸಿನಲ್ಲಿ ಅವರು ತಿರುಚಿರಾಪಳ್ಳಿ ರಾಕ್ಫೋರ್ಡ್ ದೇವಾಲಯದಲ್ಲಿ ಮೊದಲ ಸಾರ್ವಜನಿಕ ಕಚೇರಿ ನೀಡಿದರು. 1966ರಲ್ಲಿ ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರದರ್ಶನ ನೀಡಿದ ಮೊದಲ ಸಂಗೀತಗಾರ್ತಿ MS ಸುಬ್ಬಲಕ್ಷ್ಮಿಯವರು. ಇವರ ಕಂಠಸಿರಿ ಮತ್ತು ಭಕ್ತಿಭಾವ ದೇಶ ವಿದೇಶಗಳಲ್ಲಿ ಕೋಟ್ಯಾಂತರ ಜನರ ಮನಗೆದ್ದಿದೆ. MS ಸುಬ್ಬಲಕ್ಷ್ಮಿ ಅವರ ಗಾಯನ ಕೇವಲ ಮನರಂಜನೆಯಾಗಿರದೆ ಅದೊಂದು ದೈವಿಕ ಅನುಭವವಾಗಿರುತ್ತಿತ್ತು. ಇವರು ಹಾಡಿದ ವೆಂಕಟೇಶ್ವರ ಸುಪ್ರಭಾತಂ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಮತ್ತು ಭಜೆ ಗೋವಿಂದಂ ಇಂದಿಗೂ ಭಾರತದ ಮನೆ ಮನೆಗಳಲ್ಲಿ ಮೊಳಗುತ್ತಿವೆ. ಮಹಾತ್ಮ ಗಾಂಧೀಜಿಯವರಿಗೆ ಇವರ ವೈಷ್ಣವ ಜನತೋ ಭಜನೆ ಬಹಳ ಪ್ರಿಯವಾಗಿತ್ತು. ಸುಬ್ಬಲಕ್ಷ್ಮಿಯವರು ಪುರಂದರದಾಸರ ಕೃತಿಗಳಾದ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಜಗದೋದ್ಧಾರಣ ಮತ್ತು ನಾನೇಕೆ ಬಡವನು ಹಾಡುಗಳನ್ನು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಹಾಡಿ ಅಮರಗೊಳಿಸಿದ್ದಾರೆ. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪಡೆದ ಮೊದಲ ಸಂಗೀತಗಾರ್ತಿ MS ಸುಬ್ಬಲಕ್ಷ್ಮಿಯವರು. ಇವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಸಂಗೀತ ಕಲಾನಿಧಿ ಮತ್ತು ಕಾಳಿದಾಸ್ ಸನ್ಮಾನ್ ಪ್ರಶಸ್ತಿಗಳು ಲಭ್ಯವಾಗಿವೆ. ಇವರು 1945ರಲ್ಲಿ ಮೀರಾ ಚಲನಚಿತ್ರದಲ್ಲಿ ಮೀರಾಬಾಯಿಯ ಪಾತ್ರ ನಿರ್ವಹಿಸಿ ರಾಷ್ಟ್ರಮಟ್ಟದಲ್ಲಿ ಪ್ರಸಿದ್ಧಿಯಾದರು. ಇವರು ಕೇವಲ ಶ್ರೇಷ್ಠ ಗಾಯಕಿಯಷ್ಟೇ ಅಲ್ಲ, ಅತ್ಯುತ್ತಮ ದೊಡ್ಡ ದಾನಿಯಾಗಿದ್ದರು. ತಮ್ಮ ಸಂಗೀತ ಕಚೇರಿಗಳಿಂದ ಬಂದ ಬಹುತೇಕ ಆದಾಯವನ್ನು ಶಾಲೆಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ದೇಣಿಯಾಗಿ ನೀಡಿದ್ದರು. 2004 ಡಿಸೆಂಬರ್ 11ರಂದು MS ಸುಬ್ಬಲಕ್ಷ್ಮಿಯವರು ಇಹಲೋಕ ತ್ಯಜಿಸಿದರು. ಆದರೂ ಅವರ ದಿವ್ಯ ಕಂಠ ಮತ್ತು ಅವರು ಹಾಡಿದ ಭಕ್ತಿ ಗೀತೆಗಳು ಎಂದೆಂದಿಗೂ ನಮಗೆ ಸ್ಫೂರ್ತಿಯಾಗಿ ಉಳಿಯುತ್ತವೆ. ಸರಳತೆ ಮತ್ತು ಸಾಧನೆಯ ಸಂಕೇತವಾದ MS ಸುಬ್ಬಲಕ್ಷ್ಮಿಯವರು ಇಂದಿನ ತಲೆಮಾರಿನ ಕಲಾವಿದರಿಗೆ ದೊಡ್ಡ ಆದರ್ಶಪ್ರಾಯರಾಗಿದ್ದಾರೆ. ಈ ಅವಕಾಶವನ್ನು ನೀಡಿದ ಲವ್ ಯು ಜಿಂದಗಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು.